ಪ್ರಾಪರ್ಟೀಸ್ ಕರ್ನಾಟಕ. ನಾನು ಉಡುಪ. ಗುಡ್ ಆಫ್ಟರ್ನೂನ್. ಇದು 1 ಎಕರೆ 12 ಗುಂಟೆ ಎಂಟಿ ಲ್ಯಾಂಡು. ಸ್ಕ್ವೇರ್ ಆಗಿದೆ, ಲೆವೆಲ್ ಆಗಿದೆ, ರೆಡ್ ಸಾಯಿಲು, ಗುಡ್ ಫರ್ಟೈಲ್ ಸಾಯಿಲು. ಫ್ರಮ್ ದ ಬಿಗಿನಿಂಗ್ ಏನು ಮಾಡಿರಲಿಲ್ಲ, ಒಂದು ಸ್ವಲ್ಪ ಸರ್ಟನ್ ಟೈಮಲ್ಲಿ ಮಾಡಿದರು. ಅದಕ್ಕೋಸ್ಕರ ಒಂದು ಬೋರ್ವೆಲ್ ಇದೆ, ಪವರ್ ಕೂಡ ಇದೆ. ಇದು ಬೋರ್ವೆಲ್, ಇದು ಕಾಣ್ತಾ ಇದೆಯಾ? ಇದು ಬೋರ್ವೆಲ್ಲು. ಪಕ್ಕದಲ್ಲಿ ಎಲೆಕ್ಟ್ರಿಕ್ ಪೋಲ್ ಇದೆ, ಅದು ಪವರ್, ಅದು ಟ್ರಾನ್ಸ್ಫಾರ್ಮರ್. ಅಂದರೆ ಇಲ್ಲಿ ಮೊದಲು ಡಿಪೆಂಡಿಂಗ್ ಆನ್ ಬೋರ್ವೆಲ್ ಇಟ್ಕೊಂಡು ಇಲ್ಲಿ ಜೋಳ ಹಾಕೋದಾಗಲಿ ಮತ್ತು ಮತ್ತೊಂದು ಯಾವುದೋ ಒಂದು ಕ್ರಾಪ್ಸ್ ಮಾಡಲು ಮಾಡ್ತಾನೆ ಇದ್ರು. ಅನಿವಾರ್ಯ ಕಾರಣಗಳಿಂದ ಇದನ್ನು ಡಿಸ್ಪೋಸಲ್ ಮಾಡೋ ಉದ್ದೇಶಕ್ಕೋಸ್ಕರ ಅಲ್ಲಿಂದ ಸ್ಟಾಪ್ ಮಾಡಿದ್ದಾರೆ. ಸೊ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಈ ಭೂಮಿ, ಆಲ್ರೆಡಿ ಬೋರ್ ಇದೆ, ಬೋರಲ್ಲಿ ಒಳ್ಳೆ ಸಫಿಷಿಯೆಂಟ್ ವಾಟರ್ ಇದೆ. ಸದ್ಯಕ್ಕೆ ಇವತ್ತಿನ ಸ್ಟೇಟಸ್ ಬಂದು ಬೋರಲ್ಲಿ ಇರೋ ಕನೆಕ್ಷನ್ನ ಡಿಸ್ಕನೆಕ್ಟ್ ಆಗಿದೆ. ಬಟ್ ಅದು ರೀಸರ್ವಿಸ್ ತೊಗೋಬೇಕು. ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಮತ್ತು ಲೈನ್ ಇರೋದ್ರಿಂದ ಜಸ್ಟ್ ಸರ್ವಿಸ್ ಅಷ್ಟೇ, 1 ಗಂಟೆ ಕೆಲಸ ಆಗುತ್ತೆ. ಇನ್ನು ಉಳಿದಂತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಲೆವೆಲ್ 4 ಮೂಲೆ ಕೂಡ ಸ್ಕ್ವೇರ್ ಆಗಿದೆ, ಯಾವುದೇ ಮೂಲೆ ಡೆವಲಪ್ ಆಗಿಲ್ಲ, ಚೆನ್ನಾಗಿದೆ. ಇದು ಮಳವಳ್ಳಿ ತಾಲೂಕು ಬರ್ತಕ್ಕಂತಹ ಭೂಮಿ. ಮಳವಳ್ಳಿಗೆ ರಫ್ಲಿ ಒಂದು 18 ಕಿಲೋಮೀಟ್ರ್ ಆಗ್ಬೋದು. ಮಳವಳ್ಳಿ ಬೆಳಕುವಾಡಿಯಿಂದ TNCಪುರಕ್ಕೆ ಹೋಗುತ್ತೆ ಆ ರೋಡು, ಮೇನ್ ರೋಡು. ಆ ಮೇನ್ ರೋಡಿಂದ 1 ಕಿಲೋಮೀಟ್ರ್ ಕರೆಕ್ಟಾಗಿ ಮಡ್ ರೋಡ್ ಬರಬೇಕು. ಅದು ದೊಡ್ಡ ರೋಡು. ಅದು ಬಂದು ನಿಮ್ಗೆ ತೋರಿಸ್ಕೊಡ್ತೀನಿ ರಸ್ತೆ ಹೇಗಿದೆ ಅಂತ. ತುಂಬ ದೊಡ್ಡ ರೋಡು. ಆ್ಯಕ್ಚುಲಿ ಎರಡು ಬಿಗ್ ವೆಹಿಕಲ್ ಆಪೋಸಿಟ್ ಪಾಸ್ ಆಗ್ಬೋದು ಅಂತ ಒಂದು ದೊಡ್ಡ ರೋಡ್ ಇದೆ. ಮತ್ತು ಇಲ್ಲಿ ಈ ಭಾಗದಲ್ಲಿ ಕಾವೇರಿ ರಿವರಿಂದ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ಆ ಪ್ರಾಜೆಕ್ಟ್ ಈಗ ಆಲ್ರೆಡಿ ನಡೀತಾ ಇದೆ ನಮ್ಮ ಲ್ಯಾಂಡ್ ಆಪೋಸಿಟೇ. ಇದು ಕೂಡ ಪ್ರೊವೈಡ್ ಮಾಡ್ತಾರೆ ಅಂತ ರೂಮರ್ ಇದೆ. ಖಂಡಿತ ಸರ್ಕಾರದ ವತಿಯಿಂದನೇ ಫ್ರೀಯಾಗಿ ನೀರು ಸಿಗುತ್ತೆ. ಬೇಡ ಅಂದರೂ ನಮ್ಮದು 1 ಎಕರೆ 12 ಗುಂಟೆ ಆಗಿರೋದ್ರಿಂದ ಬೋರ್ ಇದೆ, ಬೋರಲ್ಲಿ ಪವರ್ ಸಫಿಷಿಯೆಂಟ್ ನೀರಿದೆ, ಪವರ್ ಇದೆ. ಆದರೂ ಎಕ್ಸ್ಟ್ರಾ ಅವರೇ ಫ್ರೀ ಕೊಡ್ತಿದ್ದಾರೆ, ನೀವು ತೆಗೆದುಕೊಳ್ಬೋದು. ಅದಕ್ಕೂ ಪ್ರೊವೈಡ್ ಮಾಡಿಸ್ತಾ ಇದ್ದಾರೆ. ಉಳಿದಂತೆ ಲ್ಯಾಂಡು ಕ್ಲಿಯರ್ ಆಗಿದೆ, ಜನರಲ್ಲು, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಸ್ವಯಾರ್ಜಿತ. ರೋಡ್ ಆಕ್ಸಸ್ ಇರ್ಬೋದು, ಮತ್ತು ಸಾಯಿಲ್ ವೈಸ್ ಇರ್ಬೋದು, ಮತ್ತು ವಾಟರ್ ಸಫಿಷಿಯೆಂಟ್ ವಾಟರ್ ಇರ್ಬೋದು, ಪವರ್ ಇರ್ಬೋದು, ಮತ್ತು ರಸ್ತೆ ಕನ್ವೆಂಟ್ ಇರ್ಬೋದು. ಮತ್ತು ಪಕ್ಕದಲ್ಲಿ ಒಂದು ದೊಡ್ಡ ವಿಲೇಜ್ ಇದೆ, ಬಸ್ ಸ್ಟಾಪ್ ಇದೆ, ಅಲ್ಲಿಂದ ಬೈಕ್ ವಾಕ್ ಬರ್ಬೋದು. ರಫ್ಲಿ ಬೆಂಗಳೂರಿಗೆ ಒಂದು 120 ಕಿಲೋಮೀಟ್ರ್ ಆಗ್ಬೋದು. ಅದ್ರಲ್ಲಿ 1 ಕಿಲೋಮೀಟ್ರ್ ಮಾತ್ರ ಮಡ್ ರೋಡು, ಅದು ಕೂಡ ದೊಡ್ಡ ರೋಡ್ ಇದೆ. ಇನ್ನು ಉಳಿದಂತೆ ಎಲ್ಲ ಲ್ಯಾಂಡು ಲೆವೆಲ್ ಆಗಿದೆ, ಗುಡ್ ಫರ್ಟೈಲು, ರೆಡ್ ಸಾಯಿಲು, ಎಲ್ಲ ಅನುಕೂಲವಾಗಿದೆ. ತಾವು ಒಂದು ಸಣ್ಣ ಪ್ರಾಪರ್ಟಿನ ತೆಗೆದುಕೊಳ್ಳೋ ಇಚ್ಛೆ ಪಡ್ತಕ್ಕಂಥವ್ರು ಒಂದು ಫೆನ್ಸಿಂಗ್ ಮಾಡ್ಕೊಂಡು, ಒಂದು ಮನೆ ಮಾಡ್ಕೊಂಡು, ಇಲ್ಲೇ ಒಂದಷ್ಟು ಈ ಲ್ಯಾಂಡಿಗೆ ಸಂಬಂಧಪಟ್ಟಂತಹ, ಈ ಭೂಮಿಗೆ ಸಂಬಂಧಪಟ್ಟಂತಹ ಕ್ರಾಪ್ಸನ್ನು, ಬೆಳೆಯನ್ನು ತಗೊಂಡು ತಾವು ಇಲ್ಲಿ ವಾಸ ಮಾಡ್ಬೋದು. ಸೆಕ್ಯೂರ್ ಆಗಿದೆ. ಪಕ್ಕದಲ್ಲಿ 1-2-3 ಮನೆಗಳಿದ್ದಾವೆ, ತೋಟ ಇದೆ, ಅಲ್ಲಿ ತೆಗೆಂತುರ ಕಾಣ್ತಿದೆಯಲ್ಲ ಅದಿದೆ, ಆಯಿತಾ. ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. 1 ಕಿಲೋಮೀಟ್ರ್ ದೊಡ್ಡ ವಿಲೇಜ್ ಬರ್ತದೆ, ಬಸ್ ಕನ್ವೆಂಟ್ ಇದೆ, ಎಲ್ಲ ಇದೆ. ಹಾಗಾಗಿ ಮಾಡೋರು ಇಚ್ಛೆಯವರು ತಾವು ಕಾಲ್ ಮಾಡ್ಬೋದು. ನನ್ನ ಹೆಸರು ಉಡುಪ. 9901323456. ಜೊತೆಗೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟು ಈಗ ಲೈನ್ ಹೋಗ್ತಾ ಇದೆ, ತಾವು ನೋಡ್ಬೋದು. ಇಲ್ಲಿ ಇದು ಲೈನ್, ಇದ್ರ ಮುಖಾಂತರ ಫ್ರೀಯಾಗಿ ಸರ್ಕಾರದ ವತಿಯಿಂದನೇ ನೀರು ಕೊಡ್ತಾರೆ. ಈಗ ಆಗ್ತಾಯಿದೆ. ಈ ಭಾಗದಲ್ಲಿ ಆಜುಬಾಜು ಇರ್ತಕ್ಕಂಥ ಲ್ಯಾಂಡವರು ಈ ನೀರಿನ ಸದುಪಯೋಗ ಪಡಿಸ್ಕೋಬೋದು. ರಸ್ತೆ ತೋರಿಸ್ತೀನಿ ನೋಡಿ. ಇದು ರಸ್ತೆ ಇದು. ಸೊ ಇದು ಬಂದು 33 ಫೀಟ್ಸ್ ಬರುತ್ತೆ. ಆ ಕಡೆ ಈ ಕಡೆ ಡ್ರೈನೇಜ್ ಮಾಡಿದ್ದಾರೆ. ಸೊ 20 ಫೀಟ್ಸ್ ಆರಾಮ್ಸೆ ಸಿಗುತ್ತೆ. ದೊಡ್ಡ ವೆಹಿಕಲ್ ಆರಾಮ್ಸೆ ಬಂದು ಪಾಸ್ ಆಗುತ್ತೆ ಆಪೋಸಿಟು. ಸೊ ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರು ಡಾಮರು ಬರುತ್ತೆ. ಅಲ್ಲಿ ಬಸ್ ರೂಟ್ ಇದೆ, ಪಕ್ಕದಲ್ಲಿ ವಿಲೇಜ್ ಇದೆ, ಆಯಿತಾ. ತಾವು ಅದನ್ನು ಕೂಡ ನೀವು ಡಾಂಬರ್ ರೋಡನ್ನು ತಾವು ನೋಡ್ಬೋದು, ತೋರಿಸ್ತೇನೆ. ಇದು TNCಪುರ ಮತ್ತು ಮಳವಳ್ಳಿ ಮೇನ್ ರೋಡು, ಬಸ್ ರೂಟ್ ಇದೆ.
ಯಾವಾಗಲೂ ಕೂಡ ಅಲ್ಲಿ ಸರ್ಕಾರಿ ಬಸ್ಗಳು ತಿರುಗಾಡ್ತಿರ್ತವೆ. ಇದೇ ರೋಡ್. ಇಲ್ಲಿಂದ 1 ಕಿಲೋಮೀಟ್ರ್ ಕರೆಕ್ಟಾಗಿ ಆಗುತ್ತೆ. ಇದು ದೊಡ್ಡ ರೋಡು. ಪಕ್ಕದಲ್ಲಿ ಒಂದು ಕೆರೆ ಬರುತ್ತೆ. ಕೆರೆ ಕೂಡ ತಾವು ನೋಡ್ಬೋದು. ಕೆರೆ ಒಂದು ಸ್ವಲ್ಪ ಡ್ರೈ ಆಗಿಬಿಟ್ಟೈತೆ ಸಮ್ಮರ್ ಟೈಮ್ ಅಂತ. ಸೊ ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗುತ್ತೆ ಆ ಲ್ಯಾಂಡ್ಗೆ. 1 ಎಕರೆ 12 ಗುಂಟೆಗೆ. ಇದೀಗ ಮರಳಿ ಹೋಗುತ್ತೆ. ಇದು ನರಸೀಪುರಕ್ಕೆ ಹೋಗುತ್ತೆ. ಇದು ಮುಂದೆ ಒಂದು ವಿಲೇಜ್ ಇದೆ, ತೋರಿಸ್ತೀನಿ ನೋಡಿ. ದೊಡ್ಡ ವಿಲೇಜು. ಅಲ್ಲೇ ಬಸ್ ಸ್ಟಾಪ್ ಇದೆ. ಅಲ್ಲಿಂದ ನೀವು ಇಳ್ಕೊಂಡು ಬೈವಾಗ ನಡ್ಕೊಂಡು ಹೋಗ್ಬೋದು. ಎಲ್ಲ ರೀತಿ ಅನುಕೂಲ ಆಗುತ್ತೆ. ಇದೇನೇ ವಿಲೇಜು, ದೊಡ್ಡ ವಿಲೇಜು. ಸುಮಾರು ಒಂದು 3,000 ಮನೆಗಳಿದೆ. ಬ್ಯಾಂಕು, ಕಾಲೇಜು, ಡೈರಿ ಎಲ್ಲ ಇದೆ. ಪೆಟ್ರೋಲ್ ಬಂಕ್ಗಳಿದೆ, ಪೊಲೀಸ್ ಸ್ಟೇಷನ್ ಇದೆಲ್ಲ ಇದೆ. ಇದು ಒಂದು ಸಣ್ಣ ಒಂದು ಕೆರೆ, ಪಾಂಡ್. ಬಟ್ ಈಗ ಸಮ್ಮರ್ ಟೈಮ್ ಆದ್ದರಿಂದ ನೀರು ಸ್ವಲ್ಪ ಡ್ರೈ ಆಗಿದೆ. ಇದು ತುಂಬಾ ಭರ್ತಿಯಾಗಿ ಇದು ಓವರ್ಫ್ಲೋ ಆಗುತ್ತೆ. ಅಷ್ಟು ದೊಡ್ಡ ಕೆರೆ ಇದು. ಇದೇ ವಿಲೇಜು, ದೊಡ್ಡ ವಿಲೇಜು. ಎಲ್ಲ ಜನಗಳು ವಾಸ ಮಾಡ್ತಕ್ಕಂತಹ, ಜನರಲ್ ಕ್ಯಾಟಗರಿ ಜನಗಳು ವಾಸ ಮಾಡ್ತಕ್ಕಂಥ ಒಂದು ಗ್ರಾಮ, ದೊಡ್ಡ ಗ್ರಾಮ. ಇಲ್ಲೇ ಬಸ್ ಸ್ಟಾಪ್ ಇದೆ. ಇಲ್ಲಿ ಇಳ್ಕೊಂಡು ನೀವು ಬೈವಾಕ್ ಹೋಗ್ಬೋದು. ಇಂಥ ಒಂದು ಸರೌಂಡಿಂಗಲ್ಲಿ ಬರ್ತಕ್ಕಂಥ 1 ಎಕರೆ 12 ಗುಂಟೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಲ್ಯಾಂಡು. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಕಾಲ್ ಮಾಡಿ. ಇದ್ರ ಜೊತೆಗೆ ತಾವು ಪ್ರಾಪರ್ಟೀಸ್ ಕರ್ನಾಟಕದಿಂದ ಯಾರೇ ಏನೇ ಪ್ರಾಪರ್ಟಿ ಸೇಲ್ ಮಾಡೋದಾಗಲಿ ಮತ್ತು ಪ್ರಾಪರ್ಟಿ ಬೈ ಮಾಡೋದಾಗಲಿ ಮಾಡ್ಬೋದು. ನೋಡಿ, ಅಲ್ಲಿ ಸರ್ಕಾರಿ ಬಸ್ ಬರ್ತಾ ಇದೆ. ಅರ್ಧ ಗಂಟೆಗೆ ಬಸ್ ಬರ್ತಾ ಇರ್ತದೆ. ಥ್ಯಾಂಕ್ ಯು.